ಆಗಮಿಸಿದ್ದಾರೆ. ಅವರಿಗೂ ಸಹ ಈ ಕಾರ್ಯಕ್ರಮದ ಪರವಾಗಿ ದೇಶದ ಆಗದ ಪ್ರಧಾನಮಂತ್ರಿಯಾದಂಥ ಇಂದಿರಾ ಅವರೇ ಕಿತ್ತುಗೊಳಿಸಿದಂತ ಈ ಸಂದರ್ಭದಲ್ಲಿ ನನಗೆ ನೆನಪಿಸ್ತಾ ಇರುವಂಥ ಒಬ್ಬ ಮಹಾನ್ ಚೇತನ, ಈ ದೇಶದ ತುರ್ತುಪರಿಸ್ಥಿತಿ ವಿರುದ್ಧ ಹೋರಾಟ ಮಾಡಿದಂಥ ಚಿಂತಕ, ಹಿಂದುತ್ವದ ಪ್ರತಿಪಾದಕ, ರಾಷ್ಟ್ರೀಯ ಚಿಂತನೆಗೆ ಬದ್ಧರಾಗಿರುವಂಥ ಒಳ್ಳೆಯ ಭಾಷಣಕಾರ, ಒಳ್ಳೆಯ ಬರಹಗಾರ, ಒಳ್ಳೆಯ ಒಬ್ಬ ರಾಜಕೀಯ ಪಾರದರ್ಶಕವನ್ನು ಇಟ್ಟುಕೊಂಡಂಥ ಒಬ್ಬ ವ್ಯಕ್ತಿ ಮಹಾಚೇತನ ಭಾನುಪ್ರಕಾಶ್ ಅವರನ್ನು ಈ ಕಾರ್ಯಕ್ರಮದಲ್ಲಿ ನಾವು ನೋಡಬೇಕಾಗಿತ್ತು. ಅಕಾಲಿಕ ಮರಣದಿಂದಾಗಿ ನನಗೆ ನೋಡಬೇಕಾಗಿಲ್ಲ. ಅವರಿಗೆ ನನ್ನ ಮೊದಲ ಶ್ರದ್ಧಾಂಜಲಿ. ಜೂನ್ ಆ ದಿವಸ ಒಂದು ಆಶ್ಚರ್ಯಕರ ಘಟನೆ. ಒಬ್ಬರು ಮಾಜಿ ಶಾಸಕರು ರಾಜನಾರಾಯಣ ಅಂತ ಹೇಳುವಂಥವರು ಅಲಹಾಬಾದ್ ಹೈಕೋರ್ಟ್ನಲ್ಲಿ 1971ರಲ್ಲಿ ಒಂದು ದಾವೆಯನ್ನು ಹೋಗ್ತಾರೆ. ಆ ದಾವೆ ಏನಿತ್ತು ಅಂತ ಹೇಳಿದ್ರೆ, ಇಂದಿರಾ ಗಾಂಧಿಯವರು ಭ್ರಷ್ಟಾಚಾರ ಮಾಡಿ, ಸ್ವಯಂ ಪಕ್ಷಪಾತ ಮಾಡಿ ಚುನಾವಣೆಗೆ ನೀಡಿದ್ದಾರೆ, ಅದನ್ನು ರದ್ದು ಮಾಡಬೇಕು. ಇಂದಿರಾ ಗಾಂಧಿ ಗೊತ್ತಿದೆ, 1000 ವರ್ಷದ ಸುದೀರ್ಘವಾದಂಥ ಸ್ವಾತಂತ್ರ್ಯ ಹೋರಾಟ ಮಾಡಿ ಲಕ್ಷಾಂತರ ಜನ ಅವರ ಬಲಿದಾನದಿಂದ ಆ ಹೋರಾಟದ ಕೊನೆಯ ಹೊತ್ತಿನಲ್ಲಿ ಕಾಂಗ್ರೆಸ್ ಆ ಪ್ರಧಾನಮಂತ್ರಿಯವರು 1964ರಲ್ಲಿ ನಿಧನರಾಗ್ತಾರೆ. ಭ್ರಷ್ಟಾಚಾರ ತುಂಬಿದಂಥ ವಾತಾವರಣ. ಅದರ ಸುದೈವದಿಂದ ಆ ಸಂದರ್ಭದಲ್ಲಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರು ಪ್ರಧಾನಮಂತ್ರಿ ಆದರು. ಆದರೆ ದುರ್ದೈವದಿಂದ 1 ವರ್ಷದಲ್ಲಿ ಅವರು ನಿಧನರಾದರು. ಮುಂದೆ ಯಾರು ಪ್ರಧಾನಮಂತ್ರಿ ಆಗಬೇಕು ಅಂತ ಹೇಳಿದರೆ ಮತ್ತೆ ಕುಟುಂಬದ ಕಲ್ಪನೆ. ಮತ್ತೆ ಆಗಿರುವಂಥದ್ದು ಜವಾಹರ್ಲಾಲ್ ನೆಹರೂರವರ ಮಗಳು ಶ್ರೀಮತಿ ಇಂದಿರಾ ಗಾಂಧಿ. ಆ ಗಾಂಧಿ ಶಬ್ದವು ಭಾರಿ ವಿಚಿತ್ರ. ಅವರು ಮದುವೆ ಆಗಿರೋದು ಫಿರೋಜ್ ಗಾಂಧಿ. ಇವರು ಈ ನಮ್ಮ ಜನ ಭಾರಿ ಮುಗ್ಧ ಜನ. ಅದಕ್ಕೋಸ್ಕರ ಅವರು ಎದುರಿನ ಗ್ಯಾಂಡಿಯನ್ನು ಗಾಂಧಿ ಮಾಡಿದರೆ ಹೇಗೆ ಅಂತ, ಹಾಗೆ ಗಾಂಧಿ ಆಗಿರೋದು. ಅವರು ತಮ್ಮಂಥವರು ಮಹಾತ್ಮ ಅಂತ ಕರ್ಕೊಂಡಂಥ ಮೋಹನ್ ಚಂದ್ ಕರಮ್ಚಂದ್ ಗಾಂಧಿ ಅಲ್ಲ, ಆ ವಂಶಸ್ಥರು ಅಲ್ಲ. ಆದರೆ ಇದನ್ನು ದುರುಪಯೋಗಪಡಿಸ್ಕೊಂಡ್ರು. ಅವರು ಆಡಳಿತವನ್ನು ನಡೆಸಿದರು. ಭಾರಿ ದೊಡ್ಡ ಪ್ರಮಾಣದಲ್ಲಿ ಯಶಸ್ಸಿನ ಹಂತವನ್ನು ಏರ್ತಾ ಬಂದರು. ಅಂತ ಒಬ್ಬ ಪ್ರಭಾವಿಶಾಲಿ ಪ್ರಧಾನಮಂತ್ರಿ. ಅಂತ ಪ್ರಧಾನಮಂತ್ರಿಯರ ವಿರುದ್ಧ ರಾಜನಾರಾಯಣ ಹೋಗಿರುವುದು ಕೋರ್ಟ್ನಲ್ಲಿ ಪ್ರಧಾನಮಂತ್ರಿಯರ ವಿರುದ್ಧ ಕೊಡುವಂಥ ತಾಕತ್ತು ಸಾಮಾನ್ಯ ಯಾರಿಗಿಲ್ಲ. ಆದರೆ ನಮ್ಮ ಅದೃಷ್ಟ, ನ್ಯಾಯಾಲಯ ಆ ಮಟ್ಟಕ್ಕೆ ಹೋಗಿತ್ತು. ಜಗಮೋಹನ್ ಲಾಲ್ ಸಿನ್ಹಾ ಅಂತ ಹೇಳುವಂಥವರು 12ನೇ ತಾರೀಕಿಗೆ ಜೂನ್ 1975ಕ್ಕೆ ಇಂದಿರಾ ಗಾಂಧಿಯವರು ಭ್ರಷ್ಟಾಚಾರ ಮಾಡಿದ್ದಾರೆ, ಅಧಿಕಾರ ದುರುಪಯೋಗ ಮಾಡಿಕೊಂಡಿದ್ದಾರೆ, ಅದಕ್ಕೋಸ್ಕರ ಅವರು ಸ್ಥಾನದಿಂದ ಕೆಳಗಿಳಿಯಬೇಕು, ಮುಂದಿನ 6 ವರ್ಷಗಳು ಚುನಾವಣೆಗೆ ಸ್ಪರ್ಧೆ ಮಾಡುವ ಹಾಗಿಲ್ಲ ಅಂತ ಹೇಳುವಂಥ, ಅವರಿಗೆ ಆಘಾತ ಆಗುವಂಥ, ಇಡೀ ಜನಕ್ಕೆ, ಒಂದು ದೇಶದ ಜನಕ್ಕೆ ಒಂದು ರೀತಿಯಲ್ಲಿ ಖುಷಿ ಆನಂದ ತಂದು ಕೊಡುವಂಥ ಒಂದು ಘಟನೆ ನಡೆಯಿತು. ಆಗಿದ್ದಾಗ ಒಂದು ರೈಲ್ವೆ ಅಪಘಾತ ಆಗಿದೆ ಅಂತ ಹೇಳುವುದಕ್ಕೋಸ್ಕರ ತನ್ನ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರು. ಆದರೆ ಇಷ್ಟು ದೊಡ್ಡ ರೀತಿಯಲ್ಲಿ ಒಂದು ಹೈಕೋರ್ಟ್ ತೀರ್ಪು ಕೊಟ್ಟಾಗಲೂ ಇವರು ರಾಜೀನಾಮೆ ಕೊಡಲಿಲ್ಲ. ಅದರ ಬದಲು ಉಳ್ಕೊಳ್ಳೋದೇ ಹಾಗೆ ಅಂತ ಯೋಚನೆ ಮಾಡಿದ್ದಾರೆ. ವಾತಾವರಣ ಹೇಗಿತ್ತು ಅವಾಗ? ದೇಶದಾದ್ಯಂತ ಭಾರಿ ದೊಡ್ಡ ಪ್ರಮಾಣದಲ್ಲಿ ಆಂದೋಲನ ನಡೀತಾ ಇತ್ತು. ಒಂದು ಕಡೆಯಲ್ಲಿ ವಿದ್ಯಾರ್ಥಿ ಆಂದೋಲನ, ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ ABVP ಅದರ ಕಡೆಯಿಂದ, ಇನ್ನೊಂದು ಕಡೆಯಿಂದ ಕಾಂಗ್ರೆಸ್ನಲ್ಲಿ ಇದ್ದು ಒಂದು ಸಂದರ್ಭದಲ್ಲಿ
RSS ಅನ್ನು ವಿರೋಧ ಮಾಡ್ತಾ ಇದ್ದಂಥ, ಹಿಂದುತ್ವವನ್ನು ವಿರೋಧ ಮಾಡ್ತಾ ಇದ್ದಂಥ ಒಬ್ಬ ಶ್ರೇಷ್ಠ ವ್ಯಕ್ತಿ ಜಯಪ್ರಕಾಶ್ ನಾರಾಯಣ್. ಅವರ ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟ. ಅವರಿಬ್ಬರು ಒಟ್ಟಿಗೆ ಸೇರಿ ಸಮಗ್ರ ಕ್ರಾಂತಿ ಅಂತ ಹೇಳುವಂಥ ದೃಷ್ಟಿಯಿಂದ ದೊಡ್ಡ ದೊಡ್ಡ ಸಭೆಗಳು, ಮೆರವಣಿಗೆಗಳು, ಕಾರ್ಯಕ್ರಮ ಮಾಡ್ತಾ ಇತ್ತು. ಇಡೀ ದೇಶದಲ್ಲಿ ಅದೊಂದು ಹೊಸ ವಾತಾವರಣವನ್ನು ನಿರ್ಮಾಣ ಮಾಡ್ತಾ ಇತ್ತು ಇಂದಿರಾ ಗಾಂಧಿಯವರ ವಿರುದ್ಧ. ಸರಿಸರಿಯಾಗಿ ಇದು ಬಂತು, ಆ ಹೋರಾಟನೂ ನಡೀತಾ ಇತ್ತು. ಅದಕ್ಕೋಸ್ಕರ ಅವರೇ ಯೋಚನೆ ಮಾಡಿದ್ರು, ನಾನೀಗ ಕೆಳಗಿಳಿಯುವ ಹಾಗಿಲ್ಲ. ನಾನಾಗಲೇ ಹೇಳಿದೆ, ಸ್ವಲ್ಪ ಮಾನ ಮರ್ಯಾದೆ ಗೌರವ ಏನಾದರೂ ಇದ್ದರೆ ಇಳಿಬೇಕಾಗಿತ್ತು. ಅದರ ಬದಲು ಅವರ ತೊರೆಯಲ್ಲಿರುವಂಥ ಒಬ್ಬ SS ರೈ ಅಂತ ಹೇಳುವಂಥ ಒಬ್ಬ ವಕೀಲ, ಕಾನೂನು ಮಂತ್ರಿ, ಅವರ ಜೊತೆಯಲ್ಲಿ, ಅವರ ಚೇಲಗಳ ಜೊತೆಯಲ್ಲಿ ಒಂದು ಸಭೆಯನ್ನು ನಡೆಸ್ತಾ ಒಂದು ದೊಡ್ಡ ರ್ಯಾಲಿ 25ನೇ ತಾರೀಕಿಗೆ ಜಯಪ್ರಕಾಶ್ ನಾರಾಯಣರ ನೇತೃತ್ವದಲ್ಲಿ ಜಾರ್ಜ್ ಫರ್ನಾಂಡಿಸ್ ಧನ್ಯವಾದಗಳು. ಸ್ವಾಗತವನ್ನು ಮಾಡಬೇಕಾಗಿ ಕೇಳಿಕೊಳ್ತೇನೆ. ಪ್ರಜ್ಞಾವಂತ ಪ್ರಬುದ್ಧ ಬಂಧುಗಳೇ, ಇವತ್ತು ಸಿಟಿಜನ್ ಫಾರ್ ಸೋಷಿಯಲ್ ಜಸ್ಟಿಸ್, ಸಾಮಾಜಿಕ ನ್ಯಾಯಕ್ಕಾಗಿ ನಾಗರಿಕರು ಈ ಫೋರಮ್ನಿಂದ ತುರ್ತು ಪರಿಸ್ಥಿತಿ, ಸಂವಿಧಾನಕ್ಕೆ ಮಾಡಿದ ಅಪಚಾರ, ಈ ಒಂದು ವಿಚಾರವಾಗಿ ಒಂದಿಷ್ಟು ಹಳೆಯ ನೆನಪುಗಳನ್ನು, ಆ ಕಾಲಘಟ್ಟಗಳಾದಂತಹ ನೆನಪುಗಳನ್ನು ಮತ್ತು ಈ ಸುದೀರ್ಘ 49 ವರ್ಷಗಳಲ್ಲಿ ನಡೆದಂತಹ ಒಂದಿಷ್ಟು ಆ ವಿಚಾರವಾಗಿ ಚರ್ಚೆಗಳನ್ನು ಹಾಗೂ ಈ ಮುಂದಿನ ದಿನಗಳಲ್ಲಿ ಇದಕ್ಕೆ ಪ್ರೇರಣೆಯಾಗುವಂತಹ ಒಂದಿಷ್ಟು ವಿಚಾರಗಳನ್ನು ಈ ದಿನ ತಮ್ಮ ಮುಂದೆ ಪ್ರಸ್ತುತಪಡಿಸಲಿಕ್ಕೆ, ನಮ್ಮ ನಾಗರಿಕರು ನೆಮ್ಮದಿಯಿಂದ ನಿದ್ದೆ ಮಾಡ್ತಿರುವಂಥ ಸಮಯದಲ್ಲಿ ನಮ್ಮ ದೇಶದ ರಕ್ಷಣೆಯನ್ನು ಮಾಡುವಂತಹ, ನಮ್ಮ ದೇಶದ ರಕ್ಷಣೆಯ, ನಾಗರಿಕರ ರಕ್ಷಣೆಯ ಜವಾಬ್ದಾರಿ ಹೊತ್ತಂತಹ ಸನ್ಮಾನ್ಯ ಪ್ರಧಾನಮಂತ್ರಿಗಳು ಮತ್ತು ಈ ದೇಶದ ರಾಷ್ಟ್ರಪತಿಗಳು ಮಧ್ಯರಾತ್ರಿ ಜೂನ್ 25, 1975ಕ್ಕೆ ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯನ್ನು ಘೋಷಣೆ ಮಾಡ್ತಾರೆ. ಬೆಳಗಾಗಿ ಹೇಳೋದ್ರೊಳಗಡೆ ಎಲ್ಲರಿಗೂ ಒಂದು ರೀತಿಯ ಕೌತುಕ. ಸಡನ್ನಾಗಿ ತುರ್ತು ಪರಿಸ್ಥಿತಿ ಏನು? ಉದಾಹರಣೆಗೆ, ನಮ್ಮ ಇಡೀ ಪ್ರಪಂಚದಲ್ಲಿ ಎಲ್ಲಾದರೂ ಪ್ರಜಾಪ್ರಭುತ್ವ ಜೀವಂತವಾಗಿ ಉಸಿರಾಡ್ತಾ ಇದ್ದರೆ, ಸ್ವಚ್ಛಂದವಾಗಿ ಅದು ಕೆಲಸ ಮಾಡ್ತಾ ಇದ್ದರೆ, ಇಡೀ ಪ್ರಪಂಚದಲ್ಲಿ ಅದು ನಮ್ಮ ಭಾರತ ದೇಶದಲ್ಲಿ ಮಾತ್ರ. ಯಾಕಂದರೆ ಈ ಭಾರತ ಇಡೀ ಪ್ರಜಾಪ್ರಭುತ್ವಕ್ಕೆ ತಾಯಿ ಇದ್ದಾಗೆ, ಆ ಒಂದು ಪ್ರಜಾಪ್ರಭುತ್ವಕ್ಕೆ ಸಂವಿಧಾನ ಒಂದು ಭದ್ರ ನೆಲೆಗಟ್ಟು.